ಈ ನೆನ್ನೆ ಮನೆಯೆಲ್ಲ ನೀವು ಬಹಳ ಹತ್ಕೊಂಡಿದ್ದೀರಿ ನೀವು, ಇವತ್ತು ಸ್ವಲ್ಪ ನಿಮ್ಮ ದನಿನಲ್ಲಿ ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ರಂಗನಾಥ್ ಅವರು ನಿಜವಾಗ್ಲೂ ನಾನು ಹೇಳಬೇಕು ಅಂದರೆ ನನಗೆ ಹತ್ತು ನನ್ನ ಕಣ್ಣೀರು ಬತ್ತೋಯ್ತು ರೀ. ನನಗೆ ಇವಾಗ ಬೇಕಾರ ರಕ್ತ ಬರುತ್ತೆ ನನ್ನ ಕಣ್ಣಿಂದ. ನೋಡಿ ಎಷ್ಟು ಸುಲಭವಾಗಿ ಒಂದು ಹೆಂಗಸನ್ನು ನಡತೆ ಕೆಟ್ಟವಳು ಅಂತ ಹೇಳ್ತಾರೆ. ನನಗೆ ಇದನ್ನು ಐ ಫೀಲ್ ಸೋ ಆ್ಯಂಗ್ರಿ. ನಮ್ಮ ದೇಶದಲ್ಲಿ ಆದರೆ ಒಂದು ಕಷ್ಟವಾದ ವಿಷಯ ಏನು ಅಂದರೆ, ಈವನ್ ಸೀತಾನನ್ನೂ ನಡತೆ ಕೆಟ್ಟವಳು ಅಂತ ಅಷ್ಟು ಸುಲಭವಾಗಿ ಹೇಳಿಬಿಟ್ರು. ನಾನೇನ್ರಿ ದೊಡ್ಡ ಮಹಾ. ಆದರೆ ನಾನು ಈ ವಿಷಯ ಕೇಳಲೇಬೇಕು. ನೀವು ಹೇಳಿದ ಥರ ಒಂದು ಅಬ್ಯೂಸ್ ವಿಕ್ಟಿಮ್ ಅಂದರೆ ಅವರು ಮುಖ ತೋರಿಸಲ್ಲ ವಿಡಿಯೋನಲ್ಲಿ, ಒಂದು ಚಿಕ್ಕ ಮಗುಗೆ ಏನಾರು ಆಗಿದ್ದರೆ ಅವ್ರದ್ದು ಮುಖ ತೋರಿಸಲ್ಲ, ಒಂದು HIV ವಿಕ್ಟಿಮ್ HIV ಪೇಷಂಟ್ ಆಗಿದ್ದರೆ ಸತ್ತೋದ್ಮೇಲೇನು ಅವ್ರ ಮುಖ ತೋರಿಸಲ್ಲ. ನಿಮ್ಮ ಫ್ಯಾಮ್ಲಿನಲ್ಲಿ ನಿಮ್ಮ ತಂಗಿಗೆ ಅಥವಾ ನಿಮ್ಮ ವೈಫ್ಗೆ ಈ ಥರ ಒಂದು ಇದ್ದರೆ HIV ಹೆರ್ಪೀಸ್ ಏನು ಬೇಕಾದ್ರೆ ಇದ್ಬಿಟ್ಟು ಹೋಗಲಿ, ಈ ಥರ ನೀವು ನಿಮ್ಮ ಚಾನಲ್ನಲ್ಲಿ ಹಾಕಿಬಿಟ್ಟು ಅದನ್ನು ಡಿಸ್ಕಸ್ ಮಾಡ್ತೀರಾ? ಇವತ್ತು ನಮ್ಮ ರಿಟೈರ್ಡ್ ಪೇರೆಂಟ್ಸ್ ರೀ, ಅವ್ರಿಗಿರೋ ರಿಟೈರ್ಮೆಂಟ್ ಸೇವಿಂಗ್ಸಿಂದ ನಾನು ಕೋರ್ಟಾಗಿ ಹೋಗಿ ಲಾಯರ್ಗಂದು ಫೀಸ್ ಕೊಡೋಕ್ಕೆ ಮುಡಿದೇ ಹೋಗಿ ಸಮನ್ನು ವಾರಂಟು ಈ ಥರ ಎಲ್ಲ ಕಡೆಯಿಂದ ನಾನು ಫೇಸ್ ಮಾಡೋಕ್ಕೆ ನನಗೆ ಅವಶ್ಯನೇ ಇಲ್ಲ. ನಾನು ಇವತ್ತು ಇಲ್ಲಿ ಬಂದು ಮಾತಾಡ್ತಿರೋದು, ಇಷ್ಟು ದಿನ ಇವತ್ತು ತನಕ ಹೋರಾಡ್ತಿರೋದು, ನಂತರ ನನ್ನ ಹಾಗೆ ಬೇರೆ ಯಾರು ಹೆಂಗಸರು ಆ್ಯಂಡ್ ಚಿಲ್ಡ್ರನ್ ಮಕ್ಕಳು ಬಲಿ ಆಗಬಾರ್ದು ಹಾಗೇನೋ ಒಂದು ಕಾರಣಕ್ಕೆ. I have no personal interest in this. This is only for public interest. This is a social cause. It's a social issue. ಎಷ್ಟು ಜನ ಈ ಥರ ಅಬ್ಯೂಸ್ ಆಗಿದ್ದಾರೆ. ಅದರಿಂದ ಇದು ಒಂದು ಚೂರು ಹಿಂದೂಯಿಸಮ್ಗೆ ಅಗೇನ್ಸ್ಟ್ ಇಲ್ಲ. ಆನ್ ದ ಕಾಂಟ್ರರಿ, ಹಿಂದೂಯಿಸಮನ್ನು ಈ ಥರ ಫ್ರಾಡ್ ಮಾಡೋರಿಂದ ಕೆಟ್ಟ ಹೆಸರು ಬರಬಾರ್ದು. ನನ್ನ ಹಾಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇರೋರು ಮೋಸ ಆಗಬಾರ್ದು. ಸೊ ಇವರಿಬ್ಬರು ಹೇಳಿದಂಥ ಮಾತನ್ನು ಕೇಳಿದ್ರಿ, ನಮಗೆ ಖಂಡಿತವಾಗಲೂ ನಿತ್ಯಾನಂದನ ವಿರುದ್ಧ ಅಲ್ಲ, ಅಥವಾ ಯಾವುದೋ ಸ್ವಾಮಿಗಳ ವಿರುದ್ಧ ಅಲ್ಲ, ಅಥವಾ ಹಿಂದೂಯಿಸಮ್ ವಿರುದ್ಧ ಅಂತೂ ಖಂಡಿತವಾಗಲೂ ಅಲ್ಲ. ನಾವೆಲ್ಲ ಹಿಂದೂ ಧರ್ಮೀಯರೇ. ನಮಗೆ ದೇವರ ಮೇಲೆ ನಂಬಿಕೆ ಇತ್ತು, ಆ ನಂಬಿಕೆ ಅನ್ನುವಂಥದ್ದು ಇನ್ನೂ ಕೂಡ ಹೆಚ್ಚಾಗಿದೆ. ಆದರೆ ಇಂಥವ್ರನ್ನ ನಂಬೇಡಿ, ಇಂಥವ್ರನ್ನ ನಂಬಿ ಜೀವನ ಹಾಳು ಮಾಡ್ಕೋಬೇಡಿ ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ CD ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. CD ಒರಿಜಿನಲ್ ಹೌದು ಅಲ್ವೋ ಅಂತ, ಅದು ಒರಿಜಿನಲ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಿದೆ. ಅದು ಖಂಡಿತವಾಗಲೂ ಅದು ಮಾರ್ಫ್ ಮಾಡಿರುವಂಥದ್ದಲ್ಲ ಅಂತ. ಜೊತೆಗೆ ಆ ಇಡೀ ಒಟ್ಟಾರೆ ಪ್ರಕ್ರಿಯೆಯ ಚಿತ್ರೀಕರಣ ಅನ್ನುವಂಥದ್ದು ಯಾವ ರೀತಿ ಆಯಿತು, ಯಾವ ಡಿವೈಸನ್ನು ಅವರು ಬಳಸಿದರು ನೋಡೋಣ ಸಣ್ಣ ವಿರಾಮದ ನಂತರ.